ಸ್ಟೆರಾಯ್ಡ್ಸ್ ಎಲ್ಲ ತಗೊಂಡು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವೇನೇ ಮಾಡ್ಬೇಕಂದ್ರೂ ಈಸಿಯಾಗಿ ಆಗಬೇಕು ಆ್ಯಂಡ್ ಬೇಗ ಆಗಬೇಕು. ಸೊ ಆ ಒಂದು ದಾರಿಯಲ್ಲಿ ಲೈಕ್ ಏನಂತಂದ್ರೆ ಈಸಿಯಾಗಿ ಮತ್ತೆ ಬೇಗ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೆರಾಯ್ಡ್ಸ್ ಎಲ್ಲ ತಗೊಳ್ಳುವಂಥದ್ದು, ಕೆಲವೊಂದು ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೇಗ ಆಗುತ್ತೆ, ಬೇಗ ಬಲ್ಕ್ ಆಗುತ್ತೆ ಅಥವಾ ಬೇಗ ಶೇಪ್ ಬರುತ್ತೆ ಅನ್ನುವಂಥದ್ದಾಗಿರ್ಬೋದು. ಈ ಸ್ಟೆರಾಯ್ಡ್ಸ್ ಮತ್ತೆ ಕೆಲವೊಂದು ಪ್ರೋಟೀನ್ ಪೌಡರ್ಗಳಿಂದ ನಮ್ಮ ಬಾಡಿಗೆ ತುಂಬಾನೇ ನಷ್ಟ ಆಗುತ್ತೆ. ಬಿಕಾಸ್ ಒಂದೊಂದ್ಸಲ ಪ್ರಾಣ ಕಳ್ಕೊಳ್ಳುವಂತ ಸಿಚುವೇಶನ್ ಸಹ ಬರುತ್ತೆ. ಸೊ ಅದು ತಗೊಳ್ಳೋದು ಬೆಟರಾ ಬೇಡವಾ? ಅಂದ್ರೆ ನಿಮ್ ಗೋಲು ಇವಾಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಹೆಚ್ಚಾಗಿರೋದು ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಬಾಡಿ ಬಿಲ್ಡಿಂಗು ಬರೀ ಒಂದೊಂದು ಶೋಕಿಗೆ ಅಂತ ಮಾಡ್ತಾರೆ. ಹೊಸದಾಗಿ ಉಟ್ಕೊಂಡಿರೋದೆಲ್ಲ ಹಂಗೇನೇನೆ ಬರೀ ಒಂದ್ ಶೋ ಮಾಡಬೇಕು ಅಂತ. ಆ ತರದಲ್ಲಿ ಮಾಡೋದು ತಪ್ಪು. ನಿಮ್ಗೆ ಕಂಪ್ಲೀಟ್ ಸ್ಟೆರಾಯ್ಡ್ಸ್ ಮೆಡಿಸಿನ್ ತಗೋಬೇಕಾ ಅಂದ್ರೆ ನೀವು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು. ಇನ್ ಮುಂದೆ ನನ್ನ ಲೈಫ್ನ ಅದರಲ್ಲೇ ಕ್ಯಾರಿ ಮಾಡ್ತೀನಿ ಅಂದಾಗ ಪ್ರಾಪರ್ ಕೋಚ್ ಇರಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡಿರ್ಬೇಕು. ಅಂಥವ್ರ ಹತ್ರ ನಿಮ್ ಬಾಡಿ ಏನು ಫಸ್ಟ್ ಆಫ್ ಆಲ್ ಮತ್ತೆ ಏಜ್ ತಿಳ್ಕೊಬೇಕು. ನಿಮ್ ಏಜ್ ಏನು, ಯಾಕೆ ಬಾಡಿ ಬಿಲ್ಡಿಂಗು ನೀವು ಒಂದು ಶೋ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಬಿಗಿನರ್ ಅದು 2 ವರ್ಷ ಬೇಕು. ಅಂತಂದ್ರೆ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಮಾಡ್ತೀನಿ ಅಂದ್ರೆ ಎಷ್ಟು ಬೇಗ ಪೀಕ್ ಹೋಗ್ತಾರಲ್ಲ ಅಷ್ಟು ಬೇಗ ಮೇಲ್ಕ್ ಹೋಗ್ಬಿಡ್ತಾರೆ ಅಷ್ಟೇ. ಅವ್ರ ಏಜ್ ಚಿಕ್ಕದಿರುತ್ತೆ, ಸ್ಲೋ ಪ್ರೋಗ್ರೆಸ್, ನಿಧಾನಕ್ಕೆ ಹೋಗಿ. ಅಂದ್ರೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ ಗೋಲ್ ಹಂಗಿರ್ಬೇಕು. ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು. ಸುಮ್ನೆ ಜಸ್ಟ್ ವೇಟ್ ಲಾಸ್ಗೋಸ್ಕರ ವೇಟ್ ತಗೋತೀನಿ ಅಂದ್ರೆ ನೀವು ಈ ಜನರೇಷನ್ 50 ಕ್ರಾಸ್ ಆಗೋದು ಡೌಟೇ 101%. ಪ್ರಾಪರ್ ಗೈಡೆನ್ಸ್. ಯಾಕಂದ್ರೆ ಫೇಕ್ ಟ್ರೈನರ್ಸ್ಗಳು ತುಂಬಾ ಇದಾರೆ ಇವಾಗ. ಇನ್ಸ್ಟಾಗ್ರಾಮ್ ಅಲ್ಲಿ ಉಟ್ಕೊಂಡಿರೋರು ಫೇಕ್ ಟ್ರೈನರ್ಸ್. ಪ್ರೊಫೆಷನಲ್ಸ್ ಯಾರು ಬಂದು ಮೀಡಿಯಾ ಮುಂದೆ ಮಾತಾಡಲ್ಲ, ಅದ್ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ. ಬಿಟ್ಟಿ ಪ್ರಮೋಷನ್ ಕೊಡ್ತಾರೆ ಅಂತ ಸುಮಾರು ಜನ ಟ್ರೈನರ್ಸ್ಗಳು ಮತ್ತೆ ಒಂದ್ ಶೋ ಮಾಡ್ತಾರೆ, ನೆಕ್ಸ್ಟ್ ಅವರೇ ಕೋಚ್. ಇವತ್ತಿನ ಜನರೇಷನ್ ಆಗ್ತಿರೋದೇ ಇದು. ಎಲ್ಲ 10-15 ವರ್ಷ ಮಾಡಿ ಒಂದು ಜಿಮ್ ಮಾಡ್ಕೊಂಡು ಎಷ್ಟೊಂದ್ ಜನ ಸರ್ವೈವ್ ಮಾಡ್ತಾ ಇರ್ತಾರೆ. ಬಟ್ ಇವತ್ತಿನ ಜನರೇಷನ್ ಒಬ್ಬನ ಹತ್ರ ಒಬ್ಬ ಕೋಚಿಂಗ್ ತಗೋತಾರೆ, ಒಂದ್ ಶೋ ಯಾವ್ದೋ ಒಂದ್ ಶೋ ಮಾಡ್ತಾರೆ. ಅವ್ರು ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ. ಅವ್ರ ಬಾಡಿಗೆ ಏನ್ ಯಾವ ತರ ಟ್ರೈನ್ ಮಾಡಿರ್ತಾರೆ, ಫುಡ್ ಇಂದ ಹಿಡಿದು ವರ್ಕೌಟ್ ಇಂದ ಹಿಡಿದು ನೆಕ್ಸ್ಟ್ ಅದನ್ನ ಎಲ್ರ ಮೇಲೆ ಕ್ಯಾರಿ ಮಾಡಕ್ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇರೋದೇ ಅದು. ಫೇಕ್ ಎಷ್ಟೊಂದ್ ಜನ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದೇ ಇದರಿಂದ. ಒಂದ್ ಶೋ ಮಾಡೋದು, ಇನ್ನೊಬ್ಬರ ಮೇಲೆ ಯಾರು ಏನ್ ಟ್ರೈನ್ ಮಾಡಿದ್ರು ಅದನ್ನ ಇನ್ನೊಬ್ಬ ಫಿಟ್ನೆಸ್ ಕೋಚ್ ಅಂತ ಹಾಕೊಡೋದು. ಫಿಟ್ನೆಸ್ ಕೋಚ್, ವೆಲ್ನೆಸ್ ಕೋಚ್, ಟ್ರೈನ್ ವಿತ್ ಮೀ, ಗೈಡ್ ವಿತ್ ಮೀ. ಇನ್ನೊಬ್ರನ್ನ ನಾವು ಟ್ರೈನ್ ಮಾಡಬೇಕು ಅಂದ್ರೆ ನಮ್ಗೆ ನಾವು ಒಂದು 10 ವರ್ಷ ಆ ಇಂಡಸ್ಟ್ರಿ ಸರ್ವೈವ್ ಆಗಬೇಕು. ಇನ್ನೊಬ್ರು ಹೆಲ್ತ್ ನಮ್ ಕೈ ಕೊಡ್ತಾರೆ ಅಂದಾಗ ನಾವ್ ಎಷ್ಟು ನಾಲೆಡ್ಜಬಲ್ ಆಗಿರ್ಬೇಕು. ನೀವು ಇನ್ನೊಬ್ರು ಬಾಡಿನ ಟ್ರೈನ್ ಮಾಡ್ತೀರಾ ಅಂದಾಗ ನೀವು ಅಷ್ಟೇ ನಿಮ್ಗೆ ನಾಲೆಡ್ಜ್ ಇರಬೇಕು. ವಿತೌಟ್ ನಾಲೆಡ್ಜ್ ಇನ್ನೊಬ್ರು ಬಾಡಿನ ಟ್ರೈನ್ ಮಾಡಕ್ ಆಗಲ್ಲ. ಆತರ ನಿಮ್ ಗೋಲ್ ಸ್ಟ್ರಾಂಗ್ ಇತ್ತಾ, ಪ್ರಾಪರ್ ಗೈಡೆನ್ಸ್ ಕೋಚ್ ಜೊತೆ ತಗೊಳ್ಳಿ, ಇಲ್ಲ ಸ್ಟೂಡೆಂಟ್ಸ್ಗೆ ಕೈ ಹಾಕ್ಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.